ನಮ್ಮ ಬರುವ ಪೀಳಿಗೆ ಅವರು ಶಾಂತಿಯಾಗಿ ಬದುಕಕ್ಕೂ ನೆಮ್ಮದಿಯಾಗಿ ಬದುಕಕ್ಕೂ ನಾವೇನು ಗೊತ್ತಾ ಅರ್ಧ ರಾತ್ರಿಯಲ್ಲಿ ದಾರಿಯಲ್ಲಿ ಹೋದ್ರೂ ಕೂಡ ಆರಾಮಾಗಿ ಹೋಗಿ ಬರುವಂಥ ಆವಾಗಲೇ ಸರ್ ಇದಾಗೋದು. ನಾವೇನು ಗೊತ್ತಾ ಒಬ್ಬನ ಅವ್ನು ತಪ್ಪು ಮಾಡಿದವನಿಗೆ ಸಪೋರ್ಟ್ ಮಾಡಿದಾಗ ಅವ್ನು ಇನ್ನೊಂದು ಮಾಡ್ತಾನೆ, ನಾಳೆ ಇನ್ನೊಂದು ಮಾಡ್ತಾನೆ, ನಾಳೆ ನಿಮ್ಮ ಮಕ್ಕಳು ಆಗ್ಬೋದು, ಇನ್ನೊಬ್ಬರು ಮಕ್ಕಳ ಮೇಲೆ ಆಗ್ಬೋದು, ಇನ್ನೊಂದು ಫ್ಯಾಮಿಲಿ ಮೇಲೆ ಆಗ್ಬೋದು. ಆವಾಗ ಏನು ಗೊತ್ತಾ ಭಾರಿ ಕಷ್ಟ ಆಗ್ತದೆ ಸರ್. ಅಂಥವ್ರು ಮಾಡಲೇಬಾರ್ದು ಸರ್. ಫಸ್ಟ್ ಇದನ್ನು ಕ್ರಮ ಕೈಗೊಳ್ಬೇಕಂತಂದ್ಬಿಟ್ಟು ನಾನು ಭಾರತ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದೊಡ್ಡ ದೊಡ್ಡ ವ್ಯಕ್ತಿಗಳ ಏನು ಗೊತ್ತಾ ಯಾವ್ಯಾವ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿರೋದನ್ನ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್. 1993 ಕಾಶ್ಮೀರ್ ಯೂನಿವರ್ಸಿಟಿನಲ್ಲಿ ನಾವು ಹಿಂಗೆ ಇದು ಫಾರೂಕ್ ಅಬ್ದುಲ್ಲಾ ಅವ್ರದ್ದು ಯಾವುದೋ ಒಂದು ಫಂಕ್ಷನ್ ಇತ್ತು ಕಾಶ್ಮೀರ್ ಯೂನಿವರ್ಸಿಟಿನಲ್ಲಿ. ನಾವೇನು ಗೊತ್ತಾ ಅಲ್ಲಿ ಡ್ಯೂಟಿಗಂತ ಹೋದ್ವು, ಸ್ಪೆಷಲ್ ಡ್ಯೂಟಿ. ಅವತ್ತು ಶುಕ್ರವಾರ, ಮೋಸ್ಟ್ಲಿ ಗುರುವಾರ ಇರ್ಬೋದು. ಒಂದು ಕಡೆ ಏನು ಗೊತ್ತಾ ಇದು ಐಸ್ ಬೀಳ್ತಾ ಇದೆ ಸರ್. ನಾವು ಹೋಗಿದ್ದೀವಿ, ಡಿಪ್ಲೈಡ್ ಆದ್ವಿ. 4 ಕಡೆಯಿಂದ ಫೈರಿಂಗ್ ಆಯ್ತು ಸರ್. 4 ಕಡೆ ಫೈರಿಂಗ್ ಆಯಿತು. ಫೈರಿಂಗ್ ಆದ ಕೂಡಲೇ ಆ ಸಮಯದಲ್ಲಿ ನಾವು ಫೈರಿಂಗ್ ಮಾಡಿದ್ವು, ಉಗ್ರವಾದಿ ಮೇಲೆ ಫೈರಿಂಗ್ ಮಾಡಿದ ಮೇಲೆ ಆವಾಗ ಎಲ್ಲ ಪ್ಯಾರಾಮಿಲಿಟ್ರಿ ಫೋರ್ಸ್ ಆಗಲಿ, ಆರ್ಮಿ ಆಗಲಿ ಎಲ್ಲ ಬಂದು ಏನು ಗೊತ್ತಾ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ವು. ಇದು ಆಗಿದೆ ಸರ್, ನಮ್ಮಲ್ಲಿ ನಮ್ಮ ಜೊತೆಗೆ ಆಗಿದೆ ಸರ್. ಅವರು ಎದುರಿಸೋಕ್ಕಾಗಲ್ಲ ಸರ್. ಮೊದಲನೇದಾಗಿ ಅವರಲ್ಲಿರುವ ಫೈನಾನ್ಷಿಯಲಿ ತುಂಬ ಕಮ್ಮಿ. ಅವ್ರು ಏನು ನನಗನ್ಸೋ ಮಟ್ಟಿಗೆ ಅವರು 24 ಗಂಟೆ ನಮ್ಮ ಇಂಡಿಯಾ ಮುಂದೆ ನಿಲ್ಲಕ್ಕೆ ಚಾನ್ಸಸ್ ಇಲ್ಲ. ಆದರೆ ಏನು ಗೊತ್ತಾ ಚಾನ್ಸಸ್ ಇಲ್ಲ, ಬಟ್ ನಿಂತ್ಕೊಂಡ್ರು ಕೂಡ ಈ ಚೈನಾದವ್ರು ಏನಾದರೂ ಸಪೋರ್ಟ್ ಮಾಡಿದ್ರೆ ಆಗ್ಬೋದು. ಇಲ್ಲ ಅಂತಂದರೆ ಅವರು ನಮ್ಮ 24 ಗಂಟೆ ಅವ್ರು ನಮ್ಮ ಇಂಡಿಯಾ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್.